ಸ್ನೇಹಿತರ ನಮಸ್ಕಾರ. ಬಿಗ್ ಬಾಸ್ ಕನ್ನಡ ಈ ಹೆಸರು ಕೇಳಿದ್ರೇನೆ ಪ್ರೇಕ್ಷಕರಲ್ಲಿ ಒಂದು ರೀತಿಯಾದಂಥ ರೋಮಾಂಚನ. ಅದರಲ್ಲೂ ಕೂಡ ಈ ಬಾರಿ ಶುರುವಾಗಿರುವಂಥ ಅಗ್ನಿ ಪರೀಕ್ಷೆ ಹಂತದಲ್ಲಂತೂ ಪ್ರತಿಯೊಬ್ಬ ಸ್ಪರ್ಧಿಯೂ ಕೂಡ ಬಿಗ್ ಬಾಸ್ ಮನೆಯ ಮುಖ್ಯ ಮನೆಯನ್ನ ಪ್ರವೇಶ ಮಾಡಬೇಕು ಅನ್ನುವಂತಹ ಕಾರಣಕ್ಕೆ ಹೆಜ್ಜೆ ಹೆಜ್ಜೆಗೂ ಕೂಡ ಬೆಂಕಿಯನ್ನು ತುಳಿತಾ ಇದ್ದಾರೆ. ಆದರೆ ಕಳೆದ 2 ಸಂಚಿಕೆಗಳಲ್ಲಿ ಬಿಗ್ ಬಾಸ್ ವೀಕ್ಷಕರ ತಲೆಯಲ್ಲಿ ಈಗ ಒಂದು ಮಿಂಚು ಅಥವಾ ಒಂದು ಹುಳ ಹರಿತಾ ಇದೆ. ಅದೇನು ಅಂತ ಹೇಳಿದ್ರೆ, ಇಡೀ ಶೋನಲ್ಲಿ ತನ್ನ ನೇರ ಮತ್ತು ನಿಷ್ಠುರ ಮಾತುಗಳಿಂದ ಸೌಂಡ್ ಮಾಡುತ್ತಿದ್ದಂತಹ ಒಣ್ಣನ್ನೋನ್ಲಿ ಕುಮಾರಿ ಹಠಾತ್ತಾಗಿ ಎಲ್ಲಿ ಮಾಯವಾದರು ಅನ್ನುವಂತಹ ಪ್ರಶ್ನೆ. ಹೌದು, ಕಿರಣ್ ಶಾಸ್ತ್ರಿ ಅವರಿಗೆ ಮಾತಿನಲ್ಲೇ ಟಕ್ಕರನ್ನ ಕೊಟ್ಟು ಮಾತಲ್ಲೇ ಕುಸ್ತಿ ಮಾಡೋ ತಾಕತ್ತು ನನಗಿದೆ ಅಂತೇಳಿ ಹೇಳಿ ತೊಡೆ ತಟ್ಟಿ ನಿಂತಿದ್ದಂಥ ಕುಮಾರಿ, ನಿರಂಜನ್ ಅವರಿಗೆ ಕೌಂಟರ್ ಮೇಲೆ ಕೌಂಟರ್ ಅನ್ನು ಕೊಟ್ಟು ನಿರಂಜನ್ ಬಾಯಿ ಮುಚ್ಚಿಸ್ತಿದ್ದಂತಹ ಕುಮಾರಿ, ಜೊತೆಗೆ ಪ್ರತಿಯೊಬ್ಬ ಸ್ಪರ್ಧಿಗಳಲ್ಲೂ ಕೂಡ ನಾನು ವಿಭಿನ್ನ ಅನ್ನೋದನ್ನ ತೋರಿಸಿಕೊಟ್ಟಂತಹ ಸ್ಪರ್ಧಿಯೂ ಕೂಡ ಈ ಕುಮಾರಿ. ಅಷ್ಟು ಮಾತ್ರವಲ್ಲ, ಜಡ್ಜ್ಗಳ ಹೃದಯವನ್ನ ಗೆದ್ದಂತಹ ಕುಮಾರಿ, ತನ್ನ ಭಾವನಾತ್ಮಕ ತನ್ನ ಕಷ್ಟದ ಕಥೆಗಳನ್ನ ಹೇಳಿ ಪ್ರತಿಯೊಬ್ಬರನ್ನು ಕೂಡ ಕಣ್ಣೀರಲ್ಲಿ ಕೈ ತೊಳೆಯುವಂತೆ ಮಾಡಿದಂಥ ಕುಮಾರಿ. ಇಂತಿಪ್ಪ ಕುಮಾರಿ ಈಗ ಸಡನ್ ಆಗಿ ಮಾಯವಾಗಿದ್ದು ಯಾಕೆ? ಎಲ್ಲಿ ಹೋಗಿದ್ದಾರೆ? ಸಡನ್ ಆಗಿ ಶೋನಿಂದ ಗಾಯಬಾದಂತಹ ಕುಮಾರಿ ಎಲಿಮಿನೇಟ್ ಆದ್ರ ಅಥವಾ ಮಧ್ಯದಿಂದನೇ ಶೋಯಿಂದ ಹೊರಗಡೆ ಹೋದ್ರ? ಕುಮಾರಿ ಬಿಗ್ ಬಾಸ್ ಮನೆಯನ್ನ ಅರ್ಧಕ್ಕೆ ಕ್ವಿಟ್ ಮಾಡಿ ಹೊರಗಡೆ ಬಂದ್ರ ಅಥವಾ ಅಗ್ನಿ ಪರೀಕ್ಷೆಯಲ್ಲೇ ಎಲಿಮಿನೇಟ್ ಆಗಿ ಹೊರಬಿದ್ರ? ಈ ರೀತಿ ಪುಂಖಾನುಪುಂಖವಾಗಿ ಬೇರೆ ಬೇರೆ ಗಾಸಿಪ್ಗಳು ಹರಿದಾಡ್ತಾ ಇದ್ದಾವೆ. ಜೊತೆಗೆ ಕೆಲವು ವೀಕ್ಷಕರು ಏನಾಯ್ತು ಕುಮಾರಿಗೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಈಗ ಮೇಲಿನ ಮೇಲೆ ಕೇಳ್ತಾನೆ ಇದ್ದಾರೆ. ವೀಕ್ಷಕರ ಈ ಎಲ್ಲ ಅನುಮಾನಗಳಿಗೆ ಸಿಕ್ಕಿರುವಂಥ ಅಚ್ಚರಿಯ ಉತ್ತರವನ್ನು ಕೇಳಿದ್ರೆ ಬಹುಶಃ ನಿಮಗೂ ಕೂಡ ಈಗ ಶಾಕ್ ಆಗುತ್ತೆ. ಹಾಗಾದರೆ ಈ ವಿಡಿಯೋದಲ್ಲಿ ಅದರ ಸಂಪೂರ್ಣ ಸತ್ಯವನ್ನ ಬಿಚ್ಚಿಡ್ತೇನೆ. ಕೊನೆವರೆಗೂ ವಿಡಿಯೋವನ್ನು ನೋಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತೇಳಿ ಹೇಳ್ತಾ ಈಗ ವಿಚಾರಕ್ಕೆ ಬರೋದಾದ್ರೆ, ನಾನು ಈಗಾಗಲೇ ಹೇಳಿದಂತೆ ಬಿಗ್ ಬಾಸ್ ಮನೆಯ ಈ ಬಾರಿಯ ಅಗ್ನಿ ಪರೀಕ್ಷೆಯಲ್ಲಿ ವಿಭಿನ್ನವಾಗಿ ನಿಂತಿರುವಂಥ ಏಕೈಕ ಸ್ಪರ್ಧಿ ಯಾರು ಅಂತೇಳಿ ಕೇಳಿದ್ರೆ ಅದು ಈ ಕುಮಾರಿಯವರು. ಆದರೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಶುರುವಾದಂಥ ಮೊದಲ ದಿನವೇ ಪ್ರೇಕ್ಷಕರ ಗಮನವನ್ನು ಸೆಳೆದು ಇದೇ ಕುಮಾರಿ ಮೋಡಿಯನ್ನ ಮಾಡಿತ್ತು. ಫಿಸಿಕಲ್ ಆಗಿ ನಾನು ಅಷ್ಟೊಂದು ಸ್ಟ್ರಾಂಗ್ ಅಲ್ಲ, ಆದರೆ ಗೇಮ್ ಅಂತ ಹೇಳಿ ಬಂದಾಗ ನನ್ನ 100% ಎಫರ್ಟ್ ಅನ್ನು ಹಾಕ್ತೀನಿ ಅಂತ ಹೇಳ್ಬಿಟ್ಟು ಧೈರ್ಯವಾಗಿ ಹೇಳಿದಂತಹ ಹುಡುಗಿ ಈಕೆಯ ಮಾತಿನ ಶೈಲಿ, ಈಕೆಯ ನಡತೆ, ಈಕೆಯ ಡ್ರೆಸ್ಸಿಂಗ್ ಸೆನ್ಸು ಇವೆಲ್ಲವನ್ನು ಕೂಡ ನೋಡಿ ಅನೇಕ ನೆಟ್ಟಿಗರು ಇವರು ಸೇಮ್ ಟು ಸೇಮ್ ಗಿಲ್ಲಿ ನಟನ ರೀತಿ ಅವರ ತಂಗಿ ತರ ಇದ್ದಾರಪ್ಪ ಅಂತಲೂ ಕೂಡ ಮಾತನಾಡಿಕೊಳ್ತಾ ಇದ್ರು. ಹಾಗೂ ಕೂಡ ಸಾಕಷ್ಟು ಜನ ಕಮೆಂಟ್ ಕೂಡ ಮಾಡಿದ್ದಾರೆ. ಮಾತಿನಲ್ಲೇ ಎದುರಾಳಿಗಳಿಗೆ ಒಂದು ಕೌಂಟರ್ ಅನ್ನು ಕೊಡೋದ್ರ ಮೂಲಕ ಗಪ್ಚುಪ್ ಮಾಡುವಂತಹ ತಾಕತ್ತು ಕುಮಾರಿಗಿತ್ತು. ಆದರೆ ಕೆಲವರಿಗೆ ಇದು ಸಿಂಪತಿ ಕಾರಣ ಅಂತೇಳಿ ಅನ್ಸಿದ್ರು ಕೂಡ ಇನ್ನೂ ಕೆಲವರಿಗೆ ಇದು ರಿಯಲ್ ಆಟ ಅಂತ ಹೇಳಿ ಇಷ್ಟವಾಗಿತ್ತು. ಇನ್ನು ಇವಳು ಬಿಗ್ ಬಾಸ್ ಮನೆಯ ಒಳಗಡೆ ಹೋದ್ರೆ ನಿಜಕ್ಕೂ ಕೂಡ ಧೂಳೆಬ್ಬಿಸ್ತಾಳೆ ಅಂತ ಹೇಳಿ ಪ್ರೇಕ್ಷಕರು ಲೆಕ್ಕಾಚಾರವನ್ನು ಹಾಕ್ತಿರುವಾಗಲೇ ಬಾಂಬ್ ಸಿಡಿದಂತೆ ಕಳೆದ 2 ಸಂಚಿಕೆಯಲ್ಲಿ 2 ಎಪಿಸೋಡ್ನಲ್ಲಿ ಕುಮಾರಿ ಕಾಣಿಸ್ಲೇ ಇಲ್ಲ. ಹೌದು, ಈ ಎಪಿಸೋಡ್ಗಳನ್ನ ನೋಡ್ತಾ ಇದ್ದಂತ ವೀಕ್ಷಕರಿಗೆ ಶಾಕು. ಅಯ್ಯೋ, ಕುಮಾರಿ ಎಲ್ಲಿ ಹೋದ್ರಪ್ಪ ಅನ್ನುವಂಥ ಪ್ರಶ್ನೆ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಕೂಡ ಕಾಡೋದಕ್ಕೆ ಶುರುವಾಯಿತು. ಸಾಮಾಜಿಕ ಜಾಲತಾಣಗಳಲ್ಲಿ 10 ಊಹಾಪೋಹಗಳು ಹರಿದಾಡೋದಕ್ಕೆ ಶುರುವಾದವು. ಕುಮಾರಿ ಅಗ್ನಿ ಪರೀಕ್ಷೆಯಲ್ಲಿ ಎಲಿಮಿನೇಟ್ ಆಗಿ ಮನೆಗೆ ಹೋದ್ರ? ಫಿಸಿಕಲ್ ಗೇಮ್ ತಡೆಯೋಕೆ ಅಥವಾ ಆ ಆಟವನ್ನ ಆಡೋಕೆ ಆಗದೆ ಈ ಶೋವನ್ನ ಬಿಟ್ಟು ಕ್ವಿಟ್ ಮಾಡಿದ್ರ? ಅಥವಾ ಬಿಗ್ ಬಾಸ್ ಟೀಮ್ ಜೊತೆಗೆ ಏನಾದರೂ ಗಲಾಟೆಯನ್ನ ಮಾಡಿಕೊಂಡು ಹೊರಗಡೆ ಬಂದ್ರ? ಯಾಕಂದ್ರೆ ಪ್ರೋಮೋಗಳಲ್ಲಿ ಸೌಂಡ್ ಮಾಡ್ತಿದ್ದಂಥ ಸ್ಪರ್ಧಿ ಮುಖ್ಯ ಎಪಿಸೋಡ್ನಲ್ಲೇ ಇಲ್ಲದೆ ಇದ್ದಾಗ ಇಂತಹ ಅನುಮಾನಗಳು ಬರೋದು ಸಹಜ. ಆದ್ರೆ ಸತ್ಯಾಂಶವೇ ಬೇರೆ ಇದೆ. ಯಾಕೆ ಆಕೆ ಕ್ವಿಟ್ ಮಾಡಿದ್ರು ಅನ್ನುವಂಥ ಅನುಮಾನ ಬಂತು. ಯಾಕಂತ ಹೇಳಿದ್ರೆ ಕೆಲವೊಂದಷ್ಟು ಫಿಸಿಕಲ್ ಟಾಸ್ಕ್ಗಳನ್ನ ನಾನು ಆಡೋದಕ್ಕೆ ಸಾಧ್ಯ ಇಲ್ಲ, ಆದ್ರೆ ಎಫರ್ಟ್ ಅಂತೂ ಹಾಕ್ತೀನಿ ಅನ್ನುವಂಥ ಮಾತನ್ನ ಕುಮಾರಿ ಹೇಳಿದ್ರು. ಜೊತೆಗೆ ಕಳೆದ 2-3 ಆಟಗಳಲ್ಲೂ ಕೂಡ ಕುಮಾರಿ ಸೋತಿದ್ರು ಕೂಡ. ಹೀಗಾಗಿ ಅನಿವಾರ್ಯವಾಗಿ ಕುಮಾರಿ ಅವರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಏನಾದರೂ ಕಳಿಸಿದ್ರ ಅನ್ನುವಂಥ ಪ್ರಶ್ನೆ. ಹಾಗಾದ್ರೆ ನಿಜವಾಗ್ಲೂ ಕೂಡ ಕುಮಾರಿಗೆ ಏನಾಯ್ತು? ಮೂಲಗಳ ಪ್ರಕಾರ, ಶೋನ ಒಳಗಿನ ಮಾಹಿತಿಯ ಪ್ರಕಾರ ಕುಮಾರಿಯವರು ಕೂಡ ಎಲಿಮಿನೇಟ್ ಆಗಿಲ್ಲ, ಶೋವನ್ನ ಕ್ವಿಟ್ ಮಾಡಿಲ್ಲ. ಅದಕ್ಕೆ ಸಾಕ್ಷಿ ಈ ವಿಡಿಯೋ. ಎಲ್ರಿಗೂ ನಮಸ್ಕಾರ. ನಾನ್ ನಿಮ್ಮ ಹಳ್ಳಿ ಹುಡುಗಿ ಕುಮಾರಿ. ನಾನು ಕೆಲವು ಕಾರಣಾಂತರಗಳಿಂದ ಇಷ್ಟ ದಿನ ವಿಡಿಯೋ ಮಾಡಕ್ ಆಗಿರ್ಲಿಲ್ಲ. ಆದ್ರೂ ನೀವು ಕೊಟ್ಟಿದ್ ಪ್ರೀತಿ ಸಪೋರ್ಟ್ ಇಂದ ನನ್ ತುಂಬಾನೇ ಖುಷಿ ಆಯ್ತು. ನೀವಿವಾಗ ಮಾಡೋ ಪ್ರತಿಯೊಂದು ಓಟು ಕೂಡ ನನ್ ಬಿಗ್ ಬಾಸ್ ಮನೆಗೆ ಹೋಗಕ್ಕೆ ತುಂಬಾನೇ ಮುಖ್ಯ ಆಗುತ್ತೆ. ಇವಾಗ ನೀವು ಮಾಡೋ ಪ್ರತಿಯೊಂದು ಓಟು ಕೂಡ ನನಗೆ ತುಂಬಾನೇ ಅವಶ್ಯಕತೆ ಇದೆ. ಇದು ಕುಮಾರಿಯವರೇ ಪೋಸ್ಟ್ ಮಾಡಿರುವಂತ ವಿಡಿಯೋ. ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಕುಮಾರಿಯವರು ಹೇಳಿದ್ದಾರೆ ನೋಡಿ, ನಾನು ಬಿಗ್ ಬಾಸ್ ಮನೆಗೆ ಹೋಗ್ಬೇಕು ಅಂತ ಹೇಳಿದ್ರೆ ನಿಮ್ಮ ಪ್ರತಿಯೊಂದು ಓಟುಗಳು ಕೂಡ ಅತ್ಯ ಮುಖ್ಯ. ಹಾಗಾಗಿ ನೀವು ನನಗೆ ವೋಟ್ ಮಾಡಿ ಅಂತ ಹೇಳ್ಬಿಟ್ಟು ತಮ್ಮ
ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ವಿಡಿಯೋವನ್ನು ಪೋಸ್ಟ್ ಮಾಡಿದ್ದಾರೆ. ಹಾಗಾದ್ರೆ ಕುಮಾರಿಯವರು ಬಿಗ್ ಬಾಸ್ ಮನೆಯ ಅಗ್ನಿ ಪರೀಕ್ಷೆ ವೇದಿಕೆಯಿಂದ ಈ ವಿಡಿಯೋವನ್ನು ಮಾಡಿದ್ದು ಹೇಗೆ ಅಂತ ಹೇಳಿ ಕೇಳಿದ್ರೆ, ಎರಡು ಅನುಮಾನಗಳು ಈಗ ಮೂಡುತ್ತೆ. ಮೊದಲನೇ ಅನುಮಾನ ಏನು ಅಂತ ಹೇಳಿದ್ರೆ, ತಾಯಿಯ ಆರೋಗ್ಯದ ಸ್ಥಿತಿಯನ್ನು ನೋಡೋದಕ್ಕೆ. ಹೌದು, ಕುಮಾರಿ ಆಡಿಷನ್ನಲ್ಲಿ ಹೇಳಿಕೊಂಡಂತೆ ಅವರ ತಾಯಿಗೆ ಹೃದಯ ಸಂಬಂಧಿ ಕಾಯಿಲೆ ಇದೆ. ಈ ಒಂದು ಅಗ್ನಿ ಪರೀಕ್ಷೆ ಶೂಟಿಂಗ್ ನಡೀತಿರುವಂಥ ಸಂದರ್ಭದಲ್ಲಿ ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಯ ಉಂಟಾಗಿ ಎಮರ್ಜೆನ್ಸಿ ಕಾಲ್ ಬಂದಂಥ ಹಿನ್ನೆಲೆಯಲ್ಲಿ ಬಿಗ್ ಬಾಸ್ ತಂಡದ ಅನುಮತಿಯನ್ನು ಪಡೆದು ತುರ್ತಾಗಿ 2 ದಿನಗಳ ಕಾಲ ಶೂಟಿಂಗ್ನಿಂದ ಹೊರಗೆ ಹೋಗಿರಬಹುದು ಅನ್ನುವಂತಹ ಅನುಮಾನ ಒಂದಾದರೆ, ಎರಡನೇದು ಶಿಕ್ಷಣ ಅಥವಾ ಕಾಲೇಜು ಪ್ರಕ್ರಿಯೆ ತಮ್ಮ ಎಜುಕೇಷನ್ನ ಮುಂದುವರಿಸುವಂತಹ ಕಾರಣಕ್ಕೋಸ್ಕರ. ಅಂದರೆ ಆಕೆ ಈಗಾಗಲೇ ಓದ್ತಾ ಇರುವಂತಹ ಈಕೆ ಆ ಒಂದು ರಜೆ ಅಥವಾ ಬಿಗ್ ಬಾಸ್ ಮನೆಯಲ್ಲಿ ಮುಂದುವರಿಯುವುದು, ಆಟವನ್ನು ಮುಂದುವರಿಸುವಂಥ ಕಾರಣಕ್ಕೋಸ್ಕರ ಪರ್ಮಿಷನ್ ಅನ್ನು ಪಡೆದುಕೊಳ್ಳೋದಕ್ಕೋಸ್ಕರ ಈಕೆ ಬಹುಶಃ ಹೋಗಿರ್ಬೋದು, 2 ದಿನಗಳ ಬ್ರೇಕನ್ನು ಪಡೆದು ಹೋಗಿರಬಹುದು ಅನ್ನುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಹಾಗಾಗಿ ಎಕ್ಸಾಕ್ಟ್ ಆಗಿ ಏನಾಗಿದೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಜೊತೆಗೆ ಅಗ್ನಿ ಪರೀಕ್ಷೆ ಶೂಟಿಂಗು ಭಾರಿ ದಿನಗಳ ಹಿಂದೆ ನಡೆದಿರುವಂಥದ್ದು. ಈಗ ನಿನ್ನೆಯ ಸಂಚಿಕೆ ಶೂಟ್ ಮಾಡಿ ಇವತ್ತು ಪ್ರಸಾರ ಮಾಡೋದು ಬಿಗ್ ಬಾಸ್ ಥರ ಅಲ್ಲ, ತುಂಬ ಹಿಂದೆ ಶೂಟ್ ಆಗಿರೋದು. ಹಾಗಾಗಿ ಮಧ್ಯದಲ್ಲಿ ಇವರು ಇರಲಿಲ್ಲ ಅನ್ನೋದು ಕೂಡ ಗೊತ್ತಾಗುತ್ತೆ. ಒಂದಿನಕ್ಕೆ 2 ದಿನದ ಎಪಿಸೋಡ್ಗಳು, 3 ದಿನದ ಎಪಿಸೋಡ್ಗಳು ಶೂಟಿಂಗ್ ಮಾಡಿದಾಗಲೂ ಕೂಡ ಈ ರೀತಿ ಆಗುವಂಥ ಚಾನ್ಸಸ್ ಇರ್ತದೆ. ಹೀಗಾಗಿ ಹೊರಗಡೆ ಬಂದ ಬಳಿಕನೂ ಕೂಡ ಕುಮಾರಿ ಒಂದು ವಿಡಿಯೋವನ್ನು ಮಾಡಿ ಅದನ್ನು ಪೋಸ್ಟ್ ಮಾಡಿರುವಂಥದ್ದು. ಸಹಜವಾಗಿ ಕುಮಾರಿ ಇನ್ನೂ ಕೂಡ ಆಟದಲ್ಲಿದ್ದಾರೆ, ಆಟದಿಂದ ಹೊರಗಡೆ ಹೋಗಿಲ್ಲ ಅನ್ನೋದು ಮಾತ್ರ ಕನ್ಫರ್ಮ್. ಅಷ್ಟೇ ಅಲ್ಲ ಗೆಳೆಯರೆ, ಕುಮಾರಿ ಎಲಿಮಿನೇಟ್ ಆಗಿಲ್ಲ ಅನ್ನೋದಕ್ಕೆ ಅತಿ ದೊಡ್ಡ ಸಾಕ್ಷಿ ಅಂದರೆ ವೋಟಿಂಗ್ ಲಿಸ್ಟ್. ಅಗ್ನಿ ಪರೀಕ್ಷೆಯಲ್ಲಿ ಭಾಗವಹಿಸಿದಂತಹ 60 ಜನರಲ್ಲಿ ಶಾರ್ಟ್ ಲಿಸ್ಟ್ ಆದಂತಹ 24 ಜನ, ತದನಂತರ ಉಳಿದಂತಹ 19 ಜನರ ಪಟ್ಟಿಯಲ್ಲಿ ಕುಮಾರಿಯವರ ಹೆಸರು ಮತ್ತು ಕುಮಾರಿಯವರ ಫೋಟೋ ಇವತ್ತಿಗೂ ಕೂಡ ಜಿಯೋ ಆ್ಯಪ್ನ ಜಿಯೋ ಸ್ಟಾರ್ನಲ್ಲಿ ಇದೆ, ಅಲ್ಲಿ ವೋಟಿಂಗ್ ಪ್ರಕ್ರಿಯೆ ಕಾಲಮ್ನಲ್ಲಿದೆ. ಹಾಗಾಗಿ ಒಂದೊಮ್ಮೆ ಕುಮಾರಿ ಶೋನಿಂದ ಸಂಪೂರ್ಣವಾಗಿ ಹೊರಗಡೆ ಬಿದ್ದಿದ್ರೆ ಅಥವಾ ಕ್ವಿಟ್ ಮಾಡಿದರೆ ಬಿಗ್ ಬಾಸ್ ತಕ್ಷಣಕ್ಕೆ ಅಲ್ಲಿಂದ ಆ ಫೋಟೋವನ್ನು ನೇಮನ್ನು ತೆಗೆದಿತ್ತು, ಬಟ್ ಅಲ್ಲಿ ತೆಗೆದಿಲ್ಲ. ಹಾಗಾಗಿ ಇದು ಕೂಡ ಗಟ್ಟಿಯಾಗಿ ಹೇಳುತ್ತದೆ ಕುಮಾರಿಯವರು ಇದ್ದಾರೆ ಅಂತೇಳಿ. ಇದೆಲ್ಲದಕ್ಕಿಂತಲೂ ಮುಖ್ಯವಾಗಿ ಅವರೇ ವಿಡಿಯೋ ಮಾಡಿ ಅವರೇ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿರುವಾಗ ಅದಕ್ಕಿಂತ ದೊಡ್ಡ ಸಾಕ್ಷಿ ಇನ್ನೇನು ಬೇಕು? ಇಲ್ಲ, ಕುಮಾರಿಯವರು ಆಟದಲ್ಲಿ ಇದ್ದಾರೆ ಅನ್ನೋದಕ್ಕೆ ಬೇರೆ ಸಾಕ್ಷಿ ಏನಾದರೂ ಬೇಕಾ? ಏನು ಬೇಡ. ಹಾಗಾಗಿ ಒಂದು ಗುಡ್ ನ್ಯೂಸ್ ಏನು ಅಂತ ಹೇಳಿದ್ರೆ, ಕುಮಾರಿಯವರಿಗೆ ಹೊರಗಡೆ ಹೋಗೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಕುಮಾರಿಯವರು ಬಿಗ್ ಬಾಸ್ ಸೀಸನ್ 13ರ 17 ಜನ ಸ್ಪರ್ಧಿಗಳಲ್ಲಿ ಒಬ್ಬರು ಅನ್ನೋದ್ರಲ್ಲಿ ಯಾವ ಅನುಮಾನನೂ ಕೂಡ ಇಲ್ಲ. ಬಿಗ್ ಬಾಸ್ ಮನೆಗೆ ಅಗ್ನಿ ಪರೀಕ್ಷೆ ವೇದಿಕೆಯಿಂದ ಹೋಗುವಂತಹ 3 ರಿಂದ 4 ಜನ ಏನು ಸ್ಪರ್ಧಿಗಳಾಗಿರ್ತಾರೆ ನೋಡಿ, ಅವರಲ್ಲಿ ಕುಮಾರಿ ಕೂಡ ಒಬ್ಬರು. ಹೌದು, 19 ಜನರಲ್ಲಿ ಕೇವಲ 3 ಜನ ಮಾತ್ರ ಬಿಗ್ ಬಾಸ್ ಮನೆಗೆ ಅಧಿಕೃತವಾಗಿ ಎಂಟ್ರಿಯನ್ನು ಕೊಡಲಿದ್ದಾರೆ. ಅದರಲ್ಲಿ ಒಬ್ಬರು ಈ ಕುಮಾರಿ ಫಿಕ್ಸ್. ಇನ್ನು ಇಬ್ಬರಿಗೆ ವೈಲ್ಡ್ ಕಾರ್ಡ್ ಅವಕಾಶ ಸಿಗಬಹುದು ಅನ್ನೋದು ಕೂಡ ಕೆಲವರು ಹೇಳ್ತಿರುವಂತಹ ಮಾಹಿತಿ. ಕುಮಾರಿ ಅವರು ತಮ್ಮ ವೈಯಕ್ತಿಕ ಕಾರಣದಿಂದ ಹೊರಗಡೆ ಹೋಗಿದ್ರು ಕೂಡ ವಾಪಸ್ ಬಂದು ಆಟವನ್ನು ಮುಂದುವರಿಸಿದ್ದಾರೆ. ಕುಮಾರಿಯವರ ಆಟ, ಕುಮಾರಿಯವರ ಸಮಸ್ಯೆಗಳು, ಕುಮಾರಿಯವರಿಗಿರುವಂಥ ಚಾಲೆಂಜಸ್ಗಳು ಎಲ್ಲವೂ ಕೂಡ ಒಂದು ಭಾಗವಾದರೆ, ಕುಮಾರಿಯವರ ಧೈರ್ಯದ ಮಾತುಗಳು ಮತ್ತು ಕುಮಾರಿಯವರ ಬೋಲ್ಡ್ ಆ್ಯಂಡ್ ಬ್ಯೂಟಿಫುಲ್ ಆದಂತಹ ಒಂದು ಕಾನ್ಫಿಡೆನ್ಸ್ ಏನಿದೆ, ಇದು ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗುವಂಥದ್ದೇ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈಗ ಕುಮಾರಿಗೆ ಆಲ್ ದ ಬೆಸ್ಟ್ ಹೇಳ್ತಾ, ಕುಮಾರಿ ನೀನು ಆದಷ್ಟು ಬೇಗ ಬಿಗ್ ಬಾಸ್ ಮನೆಯ ಮುಖ್ಯ ಮನೆಯನ್ನು ಪ್ರವೇಶ ಮಾಡುವಂತಹ ಹಂತಕ್ಕೆ ಹೋಗು. ಹಾಗೆಯೇ ಬಿಗ್ ಬಾಸ್ ಮನೆಯ ಟ್ರೋಫಿಯನ್ನು ಗೆಲ್ಲಿ, ಈ ರೀತಿ ನೀನು ಕೂಡ ಗೆಲ್ಲು ಅನ್ನುವಂಥದ್ದು ಸಾಕಷ್ಟು ಜನ ಕಮೆಂಟ್ ಮಾಡ್ತಿರುವಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ, ಕುಮಾರಿ ಮೇಲಿರುವಂತಹ ಒಂದು ವಿಶೇಷವಾದಂತಹ ಪ್ರೀತಿ. ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆಗೆ ಅಥವಾ ಬಿಗ್ ಬಾಸ್ ಮನೆಯ ಮುಖ್ಯ ವೇದಿಕೆಗೆ ಕುಮಾರಿ ಹೋಗಬೇಕಾ? ಅಗ್ನಿ ಪರೀಕ್ಷೆಯಲ್ಲಿ ನಿಮ್ಮ ನೆಚ್ಚಿನ ಯಾವ ಸ್ಪರ್ಧಿ ಪಾಸಾಗಿ ಇಲ್ಲಿಂದ ಬಿಗ್ ಬಾಸ್ ಮನೆಗೆ ಹೋಗಬೇಕು? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಶೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.